ಸಾಬೀತು ಮಾಡುವಂತ ಪರೀಕ್ಷೆ ಇರುತ್ತೆ. ಸರ್ಕಾರ ರಚನೆಗೆ 2ನೇ ಬಾರಿಗೆ ವಿಜಯ್ ಹಕ್ಕು ಮಂಡಿಸಿದ್ದಾರೆ. ಮತ್ತೆ 112 ಶಾಸಕರ ಬೆಂಬಲ ಪತ್ರವನ್ನು ಸಲ್ಲಿಸಿದ್ದಾರೆ ವಿಜಯ್. 112 ಶಾಸಕರೊಂದಿಗೆ ನೀವು ಹೆಂಗ್ ಸರ್ಕಾರ ರಚನೆ ಮಾಡ್ತೀರಿ? ಆ ಒಂದು ಬೆಂಬಲ ಪತ್ರವನ್ನು ನೋಡಿದಂತಹ ಈಗ ರಾಜ್ಯಪಾಲರು ಪ್ರಶ್ನೆ ಮಾಡಿದ್ದಾರೆ, ಸ್ಥಿರ ಸರ್ಕಾರವನ್ನು ರಚನೆ ಮಾಡಬಹುದಾ, ಹಾಗಾದ್ರೆ ಹೆಂಗಾಗುತ್ತೆ ಅಂತ ಹೇಳಿ ರಾಜ್ಯಪಾಲರು ಪ್ರಶ್ನೆಯನ್ನ ಮಾಡಿದ್ದಾರೆ. 118 ಬೇಕು, ನಿಮ್ಮ ಹತ್ರ 112 ಇದೆ. ನೋಡಿ, ಈ ಥರದ ಪ್ರಶ್ನೆಗಳು ಸಹಜವಾಗಿ ಹಾಕಲಿಕ್ಕೆ ರಾಜ್ಯಪಾಲರಿಗೆ ಅವಕಾಶಗಳು ಕೂಡ ಇದ್ದಾವೆ. ಅಂತಿಮವಾಗಿ ಕಾನೂನಾತ್ಮಕವಾಗಿ ಇದನ್ನು ವಿಜಯ್ ಅವರು ಬಗೆಹರಿಸಿಕೊಳ್ಬೋದು, ಅಥವಾ ಇನ್ನೂ ಸಮಯ ಕೇಳ್ಬೋದು. ಅವರು ನಮಗೆ 1 ವಾರ ಟೈಮ್ ಕೊಡಿ, 2 ವಾರ ಕೊಡಿ, ನಾವು ಅಷ್ಟರಲ್ಲೇ ಬಹುಮತ ಸಾಬೀತು ಮಾಡ್ತೀವಿ ಅಂತ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ದಶರಥ್ ಸಾವೂರ್ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ದಶರಥ್, ಗಮನಿಸ್ತಾ ಇದ್ದೀವಿ ತಮಿಳುನಾಡಿನ ರಾಜಕೀಯ ಒಂದು ಜಟಾಪಟಿ, ಎಲ್ಲ ಒಂದು ಕಡೆ ವಿಜಯ್ಲಿ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಯಡಿಯೂರಪ್ಪನವರು ಉದಾಹರಣೆ ಕೊಡ್ತಿದ್ದಾನೆ 2018ರಲ್ಲಿ ಏನಾಯಿತು ಅಂತ ಹೇಳಿ. ಬಟ್ ಇಲ್ಲಿ ಯಾಕೆ ಅದು ಸಾಧ್ಯ ಆಗ್ತಾ ಇಲ್ಲ? ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತಹ ಚಿಂತನೆ ಏನಾದರೂ ವಿಜಯ್ ಮಾಡ್ಕೊಂಡಿದ್ದಾರಾ? ಪ್ರಭು, ತಮಿಳುನಾಡಿನಲ್ಲಿ ವಿಜಯ್ ಅವರು ಅದ್ವಿತೀಯ ಜಯಬೇರಿಯನ್ನು ಬಾರಿಸಿದ್ದಾರೆ. 108 ಮತಗಳಲ್ಲಿ 108 ಸೀಟುಗಳ ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ 108 ಕ್ಷೇತ್ರಗಳನ್ನು ಗೆದ್ದಿರುವಂಥ ಟಿವಿಕೆ ಪಕ್ಷಕ್ಕೆ ಅಧಿಕಾರವನ್ನು ರಚನೆ ಮಾಡಲಿಕ್ಕೆ ಅವಕಾಶವನ್ನು ಸಿಗಬೇಕು. ಅದೇ ಸಹಜ ನ್ಯಾಯ, ಒಂದು ನೈಸರ್ಗಿಕ ನ್ಯಾಯ ಅಂತ ಹೇಳಬೇಕಾಗುತ್ತೆ. ಆದರೆ 2 ಬಾರಿಯೂ ಕೂಡ ರಾಜ್ಯಪಾಲರನ್ನು ಭೇಟಿಯಾದರೂ ಕೂಡ ಅಂತಹ ಸಿಹಿ ಸುದ್ದಿಯನ್ನು ಪಡೆದುಕೊಂಡು ಬರುವಲ್ಲಿ ವಿಜಯ್ ಯಶಸ್ವಿ ಆಗಿಲ್ಲ ಇಲ್ಲಿವರೆಗೂ ಕೂಡ. ನಿನ್ನೆಯೂ ಕೂಡ ಗವರ್ನರನ್ನು ಭೇಟಿ ಮಾಡಿದ್ರು, ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಕೆ ಮಾಡಿದ್ರು, ನಮಗೆ ಅಧಿಕಾರವನ್ನ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳಿ. ಆದ್ರೆ 48 ಗಂಟೆಗಳ ಗಡುವು ನೀಡಿದಂತ ರಾಜ್ಯಪಾಲರು ಒಂದು ಷರತ್ತನ್ನು ಕೂಡ ಹಾಕಿದ್ರು, ಡೆಡ್ ಲೈನ್ ಅನ್ನು ಕೊಟ್ಟಿದ್ರು. ಅದರ ಒಳಗಾಗಿ 118 ಸಂಖ್ಯೆಯನ್ನ ತೋರಿಸಬೇಕು ಅಂತ ಹೇಳಿ, ಜೊತೆಗೆ 118 ಶಾಸಕರಿರುವಂತ ಸಿಗ್ನೇಚರ್ ಇರುವಂತ ಪತ್ರವನ್ನ ಇಲ್ಲಿ ಕೊಡಬೇಕು, ಅದೇ ಸಾಕ್ಷಿ ಅಂತ ಪರಿಗಣಿಸಲಾಗಿತ್ತೆ, ಅಥವಾ ಅವರನ್ನ ಪರೇಡ್ ಮಾಡಿಸಬೇಕು ಅಂತ ಹೇಳಿ. ನಿಜಕ್ಕೂ ಕೂಡ ಇದು ಅಚ್ಚರಿಯ ಬೆಳವಣಿಗೆ ಅಂತ ಕಾಣಿಸುತ್ತೆ. ಕರ್ನಾಟಕ ರಾಜ್ಯ ರಾಜಕೀಯದ ಇತಿಹಾಸದಲ್ಲಿ ಇಷ್ಟೆಲ್ಲ ಸರ್ಕಾರಗಳು ಬಂದಿದ್ದಾವೆ, ಎಷ್ಟೆಲ್ಲ ಸರ್ಕಾರಗಳು ಉರುಳಿ ಹೋಗಿದ್ದಾವೆ. ಆದರೆ ಅಂತಹ ರೀತಿಯ ಘಟನೆಗಳು ನಡೆದಿದ್ದು ತೀರಾ ವಿರಳ ಅಥವಾ ನಡೆದೇ ಇಲ್ಲ. ಆದರೆ ಇಂತಹ ಘಟನೆ ತಮಿಳುನಾಡಿನಲ್ಲಿ ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಸಂವಿಧಾನದ 163ನೇ ಕಾಯ್ದೆಯಡಿ ರಾಜ್ಯಪಾಲರು ವಿವೇಚನಾಧಿಕಾರವನ್ನು ಬಳಸಿಕೊಳ್ತಾ ಇದ್ದಾರೆ. ಅದರ ಪ್ರಕಾರ 118 ಯಾರು ಬೆಂಬಲವನ್ನು ಪಡೆದುಕೊಂಡು ಬರ್ತಾರೋ, ಮ್ಯಾಜಿಕ್ ನಂಬರ್ ಅನ್ನು ತೆಗೆದುಕೊಂಡು ಬರ್ತಾರೋ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಅಧಿಕಾರವನ್ನು ಕೊಡ್ತೇನೆ ಅಂತ ಹೇಳಿ. ಇದೀಗ ವಿಜಯ್ 112 ಶಾಸಕರ ಬೆಂಬಲವನ್ನು ಪಡೆದುಕೊಂಡು, ಯಾಕಂದ್ರೆ 108+5 ಅಂತ ಅಂದುಕೊಂಡ್ರು ಕೂಡ 108ರಲ್ಲಿ ವಿಜಯ್ 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ, ತಿರುಚಿ ಪೂರ್ವದಲ್ಲಿ ಜೊತೆಗೆ ಪೆರಂಬೂರಿನಲ್ಲಿ. ಹೀಗಾಗಿ 1 ಕ್ಷೇತ್ರವನ್ನು ಉಳಿಸಿಕೊಳ್ಬೇಕಾಗತ್ತೆ. ಹಾಗಾಗಿ 107 ಕ್ಷೇತ್ರಗಳು +5, ಒಟ್ಟಿಗೆ 112 ಕ್ಷೇತ್ರಗಳ ಬೆಂಬಲವನ್ನು ಹೊಂದಿರುವಂಥ ನಂಬರ್ಗಳನ್ನು ಹೊಂದಿರುವಂಥ ವಿಜಯ್ ಈಗಲೂ ಕೂಡ ಗವರ್ನರ್ ಅನ್ನು ಕನ್ವಿನ್ಸ್ ಮಾಡುವಂಥ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಸುತಾರಾಮ್ ಒಪ್ಪಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಹಾಗಾದ್ರೆ ವಿಜಯ್ ಮುಂದಿರುವಂಥ ಆಯ್ಕೆಗಳೇನು? ಯಾವ ಪಕ್ಷದ ಜೊತೆ ಕೈ ಜೋಡಿಸಬಹುದು? ಈಗ ಕಾಂಗ್ರೆಸ್ ಬೇಷರತ್ತ ಬೆಂಬಲವನ್ನು ಕೊಟ್ಟಿದೆ. ಎರಡು ಪಕ್ಷಗಳು ಕೂಡ ಇಲ್ಲಿವರೆಗೂ ಬೆಂಬಲವನ್ನು ಕೊಡ್ತೇವೆ ಎಂಬ ಸ್ಪಷ್ಟತೆಯನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ. ವಿಜಯ್ಗೆ ಆತ್ಮವಿಶ್ವಾಸ ಇರಬಹುದು, ಯಾಕೆಂದ್ರೆ ಎಐಡಿಎಂಕೆಯ ಶಾಸಕರು ವಿಜಯ್ ಜೊತೆಗೆ ಬರಲಿಕ್ಕೆ ರೆಡಿಯಾಗಿದ್ದಾರೆ. ಪಳನಿಸ್ವಾಮಿಯ ವಿರುದ್ಧವಾಗಿ ಅಥವಾ ಪಳನಿಸ್ವಾಮಿ ಜೊತೆ ಇದ್ರೂ ಕೂಡ ಅವರು ಆ ಪಕ್ಷವನ್ನ ಬಿಟ್ಟು ಟಿವಿಕೆಗೆ ಬೆಂಬಲ ಕೊಡುವ ನಿಟ್ಟಿನಲ್ಲಿಯೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಸಾಬೀತುಪಡಿಸೋದು ಹೇಗೆ? 15 ದಿನಗಳ ಕಾಲಾವಕಾಶವನ್ನು ಕೊಟ್ಟರೆ ಬಹುಮತವನ್ನು ಸಾಬೀತು ಮಾಡ್ತೀನಿ ಅಂತ ಹೇಳಿ ವಿಜಯ್ ಮನವಿ ಮಾಡಿದ್ರು. ಆದರೆ ಅದು ಪ್ರಯೋಜನವಾಗಿಲ್ಲ. 48 ಗಂಟೆಗಳ ಕಾಲ ಮಾತ್ರ, ಅಂದ್ರೆ 2 ದಿನ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಅಂದುಕೊಂಡಂತಾಗಿದ್ರೆ ಇವತ್ತು ತಮಿಳುನಾಡಿನ ಚೆನ್ನೈನ ನೆಹರು ಮೈದಾನದಲ್ಲಿ ಇವತ್ತು ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕಾಗಿತ್ತು. ಆದರೆ ಈ ಎಲ್ಲ ತಾಂತ್ರಿಕ ಗೊಂದಲದ ಕಾರಣಕ್ಕಾಗಿ, ಸಾಂವಿಧಾನಿಕ ಸಂದರ್ಭ ಸನ್ನಿವೇಶಗಳ ಕಾರಣಕ್ಕಾಗಿ ವಿಳಂಬವಾಗ್ತಾ ಇದ್ದಾರೆ. 108 ಸೀಟುಗಳನ್ನು ಗೆಲ್ಲುವಲ್ಲಿ ಎಷ್ಟು ಶ್ರಮ ಹಾಕಿದ್ರು, ಈಗ ಅಧಿಕಾರದ ಸನಿಹ ಬಂದು ಅಧಿಕಾರದಲ್ಲಿ ಕೂತ್ಕೊಳ್ಬೇಕು ಅಂದ್ರೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಎಫರ್ಟ್ಗಳನ್ನು ಹಾಕಬೇಕಾಗಿದೆ. ಹೀಗಾಗಿ ತಮಿಳುನಾಡಿನ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಾ ಇದೆ. ಕ್ಷಣಕ್ಕೊಂದು ಬೆಳವಣಿಗೆ, ಕ್ಷಣಕ್ಕೊಂದು ರೀತಿಯ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಪಳನಿಸ್ವಾಮಿಯು ಕೂಡ ರಾಜ್ಯಪಾಲರನ್ನು ಭೇಟಿಯಾಗ್ತಾ ಇದ್ದಾರೆ. ಪಳನಿಸ್ವಾಮಿ ಕೂಡ ಕೆಲವಷ್ಟು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಎಲ್ಲದಕ್ಕೂ ಅಚ್ಚರಿ ಅಂತ ಹೇಳಿದ್ರೆ ರಜನಿಕಾಂತ್ ಹಾಗೂ ಸ್ಟಾಲಿನ್ ಭೇಟಿ ಕೂಡ ಎಲ್ಲದಕ್ಕೂ ಒಂದು ರೀತಿಯ ಟ್ವಿಸ್ಟ್ ಕೊಡುವ ರೀತಿಯಲ್ಲಿ
ಕಾಣಿಸ್ತಾ ಇದೆ. DMK ಮತ್ತು AEADMK ಇಲ್ಲಿ ಒಟ್ಟಿಗೆ ಸೇರುವ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಅಂತ ಕೂಡ ಕೆಲವಷ್ಟು ಜನ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ವಿಜಯ್ಗೆ ಸದ್ಯಕ್ಕೆ, ಯಾಕಂದ್ರೆ ಇಡೀ ತಮಿಳುನಾಡಿನ ವಿಧಾನಸಭೆ ಅತಂತ್ರ ಫಲಿತಾಂಶ ಇರುವ ಕಾರಣಕ್ಕಾಗಿ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಈ ಅಗ್ನಿ ಪರೀಕ್ಷೆಯಲ್ಲಿ ವಿಜಯ್ ಯಾವ ರೀತಿ ಗೆಲ್ತಾರೆ, ಮುಖ್ಯಮಂತ್ರಿ ಸೀಟ್ ಮೇಲೆ ಏರ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಪ್ರಭು, ಥ್ಯಾಂಕ್ ಯು ದಶರಥ್ ಸಾವೂರ್ ತಮ್ಮೆಲ್ಲ ಮಾಹಿತಿಗಾಗಿ.